ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ತಿಂಡಿಗೆ ಕಾಬೂಲ್ ಕಡಲೆ ರಾತ್ರಿ ನೆನೆಸಿದ್ದೆ. ಸೊ ಅದರದ್ದೇ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು 3 ಟೊಮ್ಯಾಟೊ, 1-2 ಈರುಳ್ಳಿ, ಸ್ವಲ್ಪ ಆಲೂಗೆಡ್ಡೆ, ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟೊಮೆಟೊ ಒಂದು 3 ಹಾಕ್ಕೊಂಡಿದ್ದೀನಿ, ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇದು ಪುದೀನ ಮತ್ತು ಕೊತ್ತಂಬರಿ ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ಸೊ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಹೊಸದಾಗಿರಲಿ ಅಂತ ಹೇಳಿ ಕಾಬೂಲ್ ಕಡಲೆ ಮತ್ತು ಪೊಟ್ಯಾಟೊ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಅದಕ್ಕೆ ಪಲಾವ್ ಸಾಮಾನೆಲ್ಲನೂ ಚಕ್ಕೆ, ಲವಂಗ, ಸೋಂಪು, ಪಲಾವ್ ಸಾಮಾನೆಲ್ಲನೂ ಹಾಕ್ಕೊಂಡಿದ್ದೀನಿ, ಮಸಾಲೆ ಐಟಮ್ನ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಮತ್ತು ಕಾಬೂಲ್ ಕಡಲೆ, ಪೊಟ್ಯಾಟೊ ಎಲ್ಲ ಹಾಕಿ ಈಗ ಲಾಸ್ಟಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತೀನಿ. ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ನೆಕ್ಸ್ಟ್ ಇದೆಲ್ಲ ಆಗೋಷ್ಟರಲ್ಲಿ ಅಕ್ಕಿ ಎಲ್ಲ ತೊಳೆದಿಟ್ಕೊಂಡು ಈಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರೋ ನೋಡಿಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ತಕ್ಕ ಹಾಗೆ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ನಮ್ಮ ಮನೆಯಲ್ಲಿ 4 ಜನಕ್ಕೆ ಬಾಕ್ಸ್ಗೆ ಅಂತ ಮಾಡ್ತಾ ಇರೋವಂಥದ್ದು ತಿಂಡಿ. ಸೊ ಹಾಗಾಗಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಮಸಾಲೆ ಏನು ಜಾಸ್ತಿ ಇರಲ್ಲ, ಏನು ರುಬ್ಬಾಕಿಲ್ವಲ್ಲ, ಹಾಗಾಗಿ ಸೊ ಈಸಿಯಾಗಿ ಮಾಡ್ಕೊಬೋದು ಕ್ವಿಕ್ಕಾಗಿ. ತುಂಬ ಚೆನ್ನಾಗಿತ್ತು. ಕಾಬೂಲ್ ಕಡಲೆ ಹಾಕಿರೋದಕ್ಕೆ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಪಲಾವು ಯಾವಾಗಲೂ ಮಾಡ್ತೀವಲ್ಲ, ಇದೊಂದು 2 ಐಟಮ್ ಎಕ್ಸ್ಟ್ರಾ ಸೇರಿಸಿ ಡಿಫ್ರೆಂಟಾಗಿ ಮಾಡಿರೋ ಅಂಥದ್ದು ಇವತ್ತು. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ನಿನ್ನೆ ನೋಡಿ ಬೇರೆ ವಿಡಿಯೋಸ್ದಲ್ಲಿ ಡಿಫ್ರೆಂಟಾಗಿ ಏನಾದ್ರು ಮಾಡೋಣ, ಡೈಲಿ ಯಾವಾಗಲೂ ಮಾಡ್ತಾ ಇರಬೇಕಲ್ಲ ಅಂತ ಹೇಳಿ ಇವತ್ತು ಕಾಬೂಲ್ ಕಡಲೆ ಮದ್ದು ಮಾಡಿದ್ದೆ. ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಕಾಬೂಲ್ ಕಡಲೆನೂ ಅಷ್ಟೇ. ನೆಕ್ಸ್ಟ್ ಈ ಕಡೆ ಹಲಸಿನಣ್ಣಿತ್ತು, ಹಲಸಿನಣ್ಣು ಎಲ್ಲ ಬಾಕ್ಸ್ಗೆ ಹಾಕಿದೆ. ಮಾರ್ಕೆಟ್ಗೆ ಹೋಗಿ ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ಹೂವು ಎಲ್ಲ ತೊಗೊಂಬಂದಿದ್ವಿ. ಮಳ್ಳೆ ಹೂವು 1/4 kg 100 ರೂಪಾಯಿ. ಇದು ದುಂಡು ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದೆ. ಸೊ ಇದು ಅಷ್ಟೇ 1/4 kg 120. ಸೊ 1 ವೀಕಿಗೆ ಫುಲ್ ಆಗುತ್ತೆ ದೇವ್ರ ಪೂಜೆಗೆ ಅಂತ ಎಲ್ಲ ಹೇಳಿಬಿಟ್ಟು ಹಾಗೆ ಹೂವು ಕಟ್ಕೊಂಡು ಸ್ವಲ್ಪ ಏನಾದ್ರು ತಿನ್ನಕ್ಕೆ ಬೇಕಲ್ಲ, ಹಾಗಾಗಿ ಚೋಚೋ ತಿನ್ಕೊಂಡು ಸೊ ಹೂವು ಕಟ್ತಾ ಇದ್ದೀನಿ. ನನ್ನ ಮಗಳಿಲ್ಲಿ ಓದ್ಕೊತಾ ಇದ್ದಾಳೆ. ಹಾಯ್, ಓದಿ ಹೋಮ್ವರ್ಕ್ ಮುಗಿಸಿ ಬೇಗ, ಓಕೆನಾ? ನಿಮ್ಮದು ಸಪ್ರೇಟ್ ಇದೆಯಲ್ಲ. ಸೊ ಹೂವದ್ದು ಇನ್ನೇನು ಮಲ್ಲಿಗೆ ಹೂವದ ಸೀಸನ್ ಮುಗೀತಾ ಇದೆ. ಹಾಗಾಗಿ ಇದ್ದಾಗ ಬೇಗ ತಂದು, ಮಲ್ಲಿಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ, ಹಾಗಾಗಿ ಇದ್ದಾಗ ದೇವ್ರಿಗೂ ಮುಡಿಸಿದ್ರೆ ಘಮ ಘಮ ಅಂತ ಇರುತ್ತೆ ಮನೆ ಎಲ್ಲನೂ. ಸೊ ನಾವು ಮುಡ್ಕೊಳ್ಳೋದು, ದೇವ್ರಿಗೂ ಮುಡಿಸೋದು. ಸೊ ಹೀಗಿತ್ತು. ಈಗೆಲ್ಲ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ಕೊಂಡು ನಾನು ಹೂವು ಎಲ್ಲ ಕಟ್ಕೊತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಫುಲ್ ಕಡಲೆ ಹಾಕಿಬಿಟ್ಟು ಪಲಾವ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ಮಕ್ಕಳು. ನಾನು ತಿಂದೆ ಮಧ್ಯಾಹ್ನ ಊಟಕ್ಕೆ. ತುಂಬ ಚೆನ್ನಾಗಾಗಿತ್ತು. ಸೊ ಸ್ವಲ್ಪ ಪೊಟ್ಯಾಟೊ ಹಾಕಿ ಮಾಡಿದ್ದಂಥದ್ದು ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ನಾನು ನೋಡೋಣ ಇದೊಂದು ರೆಸಿಪಿ ಟ್ರೈ ಮಾಡೋಣ ಅಂತ ಕಾಬೂಲ್ ಕಡಲೆ ನೆನೆಸಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಸೊ ಬೆಳಗ್ಗೆ ಇದ್ದರೆ ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು, ಸಾಂಬಾರು ಏನು ಮಾಡೋದು, ಇದೇ ಯೋಚನೆ ಆಗಿಬಿಡುತ್ತೆ. ನೈಟೇ ಎಲ್ಲ ಪ್ರಿಪೇರ್ ಮಾಡ್ಕೊಬೇಕು. ಸೊ ಊರಿಂದ ದಂಟು ತೊಗೊಂಬಂದಿದ್ವಲ್ಲ ಅವತ್ತು. ಸೊ ಅದ್ರದ್ದೇನೆ ಈಗ ಕಟ್ ಮಾಡಿ ಈಗ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು
ಸೊ ಈಗೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಸೊ ದಂಟಂದು ಸಾಂಬಾರು ಮಾಡೋಣ ಅಂತ ಹೇಳಿ ನೋಡಿ, ದಪ್ಪ ಆಗಿತ್ತು ದಂಟು. ಸೊ ಅದನ್ನೇ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಸೊ ಈಗ ಸ್ಕೂಲಿಂದ ಬಂದು ಮಕ್ಕಳಿಗೆಲ್ಲ ಸ್ವಲ್ಪ ತಿನ್ನೋದಕ್ಕೆಲ್ಲ ಕೊಟ್ಟು ಸೊ ಬ್ಯಾಡ್ಮಿಂಟನ್ಗೆ ಹೋಗ್ತಾ ಇದ್ದಾರೆ. ಸೊ ನಾನು ಈಗ ರಾತ್ರಿಗೆ ಸಾಂಬಾರಿಗೆ ಅಂತೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಟೈಮ್ ಆಗಲೇ 5:30 ಆಗಿದೆ ಟೈಮು. ಸೊ ಈಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಸೊ ಈಗ ಮಾಡಬೇಕು. ಸಾಂಬಾರಿಗೆಲ್ಲ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಬಿಡೋಣ, ಬೇಗ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು. ಇನ್ನು ಮಕ್ಕಳು ಬಂದರೆ ಅವ್ರಿಗೆಲ್ಲ ಓದಿಸ್ಬೇಕಲ್ವಾ. ಸೊ ಟೈಮೇ ಆಗೋಗ್ಬಿಡುತ್ತೆ. ಸ್ಕೂಲಲ್ಲೂ ಅಷ್ಟೇ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅಂದರೆ ಮಕ್ಕಳು ಹೋಗೋದೇ ಗೊತ್ತಾಗ್ತಾ ಇಲ್ಲ, ಆ ರೀತಿ ಓಡ್ತಾ ಇದೆ ಟೈಮು. ದಿನಗಳು ತಿಂಗಳುಗಳು ಆ ರೀತಿ ಓಡ್ತಾ ಇದೆ. ಸೊ ಈಗಾಗಲೇ ಜೂನ್ 1 ಮಂತ್ ಕಳೆದೇ ಹೋಯಿತು ಸ್ಕೂಲ್ ಸ್ಟಾರ್ಟ್ ಆಗಿ, ಎಷ್ಟು ಬೇಗ ಆಗೋಯಿತು. ಸೊ ಹೋಗ್ತಾ ಇದೆ, ಚೆನ್ನಾಗಿದೆ ದಿನಗಳಂತೂ. ಸೊಪ್ಪೆಲ್ಲ ಕಟ್ ಮಾಡಿದ್ದಾಯಿತು. ಸ್ವಲ್ಪ ಶಡದ ಗಾಳಿ ಆಗಲೇ ಬೀಸ್ತಾ ಇದೆಯಲ್ಲ, ಚಳಿ ಚಳಿ ಅನಿಸ್ತಾ ಇದೆ. ಹಾಗಾಗಿ ಒಡೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಲೆಬೇಳೆ ನೆನೆ ಹಾಕಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಎಲ್ಲ ಇತ್ತು, ಹಾಗಾಗಿ ಒಡೆ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಸಂಜೆ ಹೊತ್ತು ತಿನ್ನೋದಕ್ಕೆ ಏನಾದರೂ ಬೇಕು ಅನಿಸ್ತಾ ಇರುತ್ತಲ್ವ. ಸೊ ಹಾಗಾಗಿ ಚಳಿಗೆ ಗಾಳಿಗೆ ಬಿಸಿ ಬಿಸಿ ಒಡೆ ಮಾಡೋಣ ಅಂತ ಹೇಳಿಬಿಟ್ಟು. ಪಾಯಸ ಏನು ಮಾಡಲ್ಲ, ಮಕ್ಕಳು ಯಾಕೋ ಅಷ್ಟು ಇಷ್ಟಪಡಲ್ಲ ಪಾಯಸನ. ಸೊ ಒಡೆ ಆದರೆ ಚೆನ್ನಾಗಿರುತ್ತೆ, ತಿಂತಾರೆ. ಸೊ ಹಾಗಾಗಿ ಈಗ ನೆನೆಸಿಟ್ಟಿದ್ದೀನಿ. ಸೊ ಮಾಡೋಣ ಅಂತ ಹೇಳಿಬಿಟ್ಟು. ಇವತ್ತು ನಾಟಿ ಜೋಳ ತೊಗೊಂಡು ಬಂದು ಕೊಟ್ಟಿದ್ರು ಅಪ್ಪ. ಸೊ ಸ್ವೀಟ್ ಕಾರ್ನ್ ಆದರೆ ಯಾಕೋ ಅಷ್ಟು ಇಷ್ಟ ಆಗ್ತಾಯಿಲ್ಲ ಈ ನಡುವೆ ನನಗೆ. ನಾಟಿ ಜೋಳ ಅಲ್ವಾ, ಸೊ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಒಂದು ಸತಿ ಕೂಗಿಸಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಸ್ವೀಟ್ ಕಾರ್ನ್ ಆಗಿದ್ದರೆ ಹಾಗೆ ಸ್ಟವ್ ಮೇಲೆ ಸುಟ್ಕೊಂಡು ಉಪ್ಪು ಖಾರ ನಿಂಬೆ ಹುಳಿ ಎಲ್ಲ ಹಾಕ್ಕೊಂಡು ತಿನ್ಬೋದಾಗಿತ್ತು. ಇದು ನಾಟಿ ಜೋಳ ಆಗಿರೋದ್ರಿಂದ ಬೇಯಿಸಬೇಕು. ಸೊ ಹಾಗಾಗಿ ನನ್ನ ಮಗಳು ಇನ್ನೂ ಒಂದೆರಡಿದೆ, ಅದು ಸುರಿತಾ ಇದ್ದಾಳೆ. ಸೊ ಬೇಯಿಸ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದು ಮೊದಲೆಲ್ಲ ಆವಾಗ ರೋಡ್ ಮೇಲೆಲ್ಲ ಗಾಡಿ ಮೇಲೆ ಬೇಯಿಸ್ಕೊಂಡು ತರ್ತಾ ಇದ್ರಲ್ಲ. ಸೊ ಹಾಗೆಲ್ಲ ತಿಂತಾಯಿದ್ವಿ, ಚೆನ್ನಾಗಿರ್ತಿತ್ತು. ಈಗೀಗ ಸ್ವೀಟ್ ಕಾರ್ನ್ ಬಂದುಬಿಟ್ಟು ಈ ಥರ ಗಟ್ಟಿ ಜೋಳಗಳು ಅಷ್ಟು ಯಾರೂ ತರೋದಿಲ್ಲ. ಸೊ ಎಲ್ಲ ಸ್ವೀಟ್ ಕಾರ್ನೇ ಇಷ್ಟಪಡ್ತಾರೆ. ಬಟ್ ನನಗೆ ಈ ಥರ ಗಟ್ಟಿ ಜೋಳನೇ ಇಷ್ಟ. ಸೊ ಉಪ್ಪು ಹಾಕಿ ಬೇಯಿಸ್ಬಿಟ್ಟು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆನೆ ಮಾಡಿಲ್ಲ ಕಣೋ, ಹಂಗೆ ಮಾತಾಡ್ತಾ ಇದ್ದೀನಿ. ಬಿಡಿಸಿ, ಇದೆಲ್ಲ ಕೂದಲು ಅಂತ ಆಟ ಆಡ್ತಾಯಿದ್ದು ಅವಾಗ. ಸೊ ಇದು ಚೆನ್ನಾಗಿದೆ, ಎಳೆಯದು. ಈಗ ಬಿಡಿಸ್ತಾ ಇದ್ದಾರೆ ನಮ್ಮ ಕೀರ್ತನ ಅವರು. ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಬಂದು ರಾಯರದು ಪ್ರಸಾದನೂ ಬಂದಿದೆ. ಸೊ ಮತ್ತು ಮಾವ ಧರ್ಮಸ್ಥಳಕ್ಕೆ ಹೋಗಿದ್ರು, ಅದ್ರ ಪ್ರಸಾದನೂ ಇದೆ. ಸೊ ಇವತ್ತು ಗುರುವಾರ ರಾಯರ ಪ್ರಸಾದ ಬೆಳಗ್ಗೆನೇ ಸೊ ಸ್ನಾನ ಎಲ್ಲ ಆದಮೇಲೆ ಪೂಜೆ ಮಾಡಿ ಪ್ರಸಾದ ಎಲ್ಲ ತಿಂದಿದ್ವಿ. ಇನ್ನೂ ಸ್ವಲ್ಪ ಇದೆ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಅಂತ ಇಟ್ಟಿದ್ದೀನಿ. 2 ಕಟ್ ಮಾಡಿದ್ದಕ್ಕೆ 5 ಪೀಸ್ ಆಗಿದೆ. ಸೊ ಇದು ಸ್ವಲ್ಪ ಎಳೆಯದೇ ಇದೆ. ಇದು ಯೆಲ್ಲೋ ಕಲರ್ ಟರ್ನ್ ಆಗಿದೆಯಲ್ಲ, ಇದು ಬಂದಿದೆ. ಸೊ ಉಪ್ಪಾಕಿ ಬೇಯಿಸೋಣ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಓಪನ್ ಮಾಡಿದ್ದೀನಿ ಕುಕ್ಕರು. ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ, ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ಜೋಳ ರೆಡಿಯಾಗಿದೆ, ತಿನ್ನೋಣ ಬನ್ನಿ. ಎದ್ದು ಕೂತ್ಕೊಳ್ಳಿ ಸರಿಯಾಗಿ. ಒಂದೊಂದು ಇದನ್ನೇ ಕೊಡ್ತೀನಿ, ಪ್ಲೇಟ್ ಥರ ಯೂಸ್ ಮಾಡ್ಕೊಳ್ಳಿ. ಒಳಗಡೆ ಇರೋದು ಎಳೆದು ಕೊಟ್ಟರೆ ಚೆನ್ನಾಗಿರುತ್ತೆ. ಇದರೊಳಗೆ ಜೋಳ ಇಟ್ಕೊಳ್ಳಿ. ಅವ್ರು ಹಿಂಗೆ ಅಲ್ವಾ ಕೊಡೋದು. ನೀವು ಪ್ಲೇಟಲ್ಲಿ ತಿಂತಾ ಇದ್ದೀರಲ್ಲ, ಈ ಥರದ್ದೇ ಬೇಕಾ? ಸುಡಂಗಿದ್ರೆ ಇನ್ನೂ ಒಂದು. ಸುತ್ಕೊಂಡೈತಿ, ಇಟ್ಕೊತೀನಿ. ಅದನ್ನೇನು ತೊಳೆಯಂಗಿಲ್ಲ. ಇದು ಗಟ್ಟಿ ಅಮ್ಮ, ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಎಳೆದು ಕೊಡ್ಲಾ? ತೊಳೆ, ಇಲ್ಲೇ ಐತೆ ಇಷ್ಟೊಂದು. ಇದರಲ್ಲೇ ಇಟ್ಕೊಂಡು ತಿನ್ನೋದು. ಜೋಳ ಬೇಯಿಸ್ತಾ ಇರ್ತಾರಲ್ಲ ಅವರೆಲ್ಲ ಹಿಂಗೆ ಇಟ್ಕೊಡ್ತಾ ಇರ್ತಾರಲ್ಲ, ಬಿಸಿ ಬಿಸಿ ಇಟ್ಕೊಳಕ್ಕಾಗದೇ ಇದ್ದಾಗ ಇಟ್ಕೊಂಡು ಸರಿಯಾಗಿ ಕೂತ್ಕೊಂಡು ತಿನ್ನಬೇಕು. ಮಲ್ಕೊಂಡು ತಿಂತಾರೆ ಯಾರಾದರೂ. ಚೆನ್ನಾಯ್ತಾ? ಆದರೆ ಸ್ವೀಟ್ ಕಾರ್ನ್ ತಿಂದು ಅದು ಒಂದು ಸ್ವಲ್ಪ ಮೆತ್ತಗಿರುತ್ತೆ, ಇದು ಗಟ್ಟಿ ಇದೆ ಅನ್ಸುತ್ತಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ಶನಿವಾರ. ಸೊ ಸ್ಕೂಲೆಲ್ಲ ಮಧ್ಯಾಹ್ನನೇ ಮುಗೀತು. ಸೊ ಇವತ್ತು ಸ್ವಲ್ಪ ಕ್ಲೀನಿಂಗು, ಬಾಲ್ಕನಿ ಎಲ್ಲ ಈಗಂತೂ ಆಷಾಢದ ಗಾಳಿ ಬೀಸ್ತಾ ಇರೋದಕ್ಕೆ, ಓಪನ್ ಇರೋದಕ್ಕೆ ಫುಲ್ ಧೂಳು ಬಂದುಬಿಟ್ಟಿದೆ. ಸೊ ಹಾಗಾಗಿ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಮೇಲೆ ಬಂದೆ. ಈಗ ನನ್ನ ಮಗಳು ನೋಡಿ
ಐಸ್ ಕ್ರೀಮ್ ಸ್ಟಿಕ್ಸ್ ಎಲ್ಲ ಜೋಡಿಸಿ ಹೇಗೆ ಮಾಡಿದ್ದಾಳೆ. ಸೊ ಅದಕ್ಕೆ ಇಲ್ಲಿ ಗಾಳಿಲಿ ಹಾರಾಕಿಟ್ಟಿದ್ದಾಳೆ ಸ್ವಲ್ಪ. ಸೊ ನಾನೀಗ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊಂಬರೋಣ. ಸಿಕ್ಕಾಪಟ್ಟೆ ಗಾಳಿಗೆ ಹೋದಕ್ಕೂ ಧೂಳೆಲ್ಲ ಬಂದು ಕೂತ್ಕೊತಾ ಇದೆ. ಎಷ್ಟು ಕ್ಲೀನ್ ಮಾಡಿದ್ರೂ ಧೂಳು ಬಂದು ಕೂರ್ತಾ ಇದೆ. ಸೊ ಹಾಗೆ ಕ್ಲೀನ್ ಮಾಡೋಣ ಅಂತ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.